ಮೊದಲ ಪಕ್ಷಿ ವೀಕ್ಷಕರಲ್ಲಿ ಅವರು ಒಬ್ಬರು. BBC ಅವ್ರು ಬಂದು ಕಲ್ತ್ಕೊಂಡು ಹೋದರು ಇವ್ರ ಹತ್ರ. ಎಲ್ಲರೂ ಕೂಡ ಬಣ್ಣದಿಂದ ಕೂಡಿರುತ್ತೆ, ಚೆಲುವು ಗೆಲುವುಗಳನ್ನು ನೀಡುತ್ತೆ. ಒಂದು ಹುಲಿ ಒಂದು ಕಾಡಲ್ಲಿ ಬದುಕಬೇಕು ಅಂತಂದರೆ ಒಂದು ವರ್ಷಕ್ಕೆ 52 ಜಿಂಕೆ ಗಾತ್ರದ ಪ್ರಾಣಿಗಳು ಬೇಕಾಗುತ್ತೆ. ಸಸ್ಯಾಹಾರಿ ಪ್ರಾಣಿಗಳೇ ಮಾಂಸಾಹಾರಿ ಪ್ರಾಣಿಗಳ ಒಂದು ಸಮುದಾಯನ ನಿರ್ವಹಿಸೋದು ಪ್ರಮುಖರು ಕರ್ನಾಟಕದವ್ರು ಮಾಡಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ. ಆತ್ಮೀಯರೇ, ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲದಲ್ಲಿ ತುಂಬ ಅಪರೂಪದ ಆಕರ್ಷಕವಾದಂಥ ಒಂದು ಕಾರ್ಯಕ್ರಮ. ಅದು ಏನಂತ ಹೇಳಿದ್ರೆ ಇನ್ನು 2 ಕ್ಷಣದಲ್ಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ನಮ್ಮ ಪ್ರಕೃತಿ ಇದೆಯಲ್ಲ, ಇದರ ಸೌಂದರ್ಯಕ್ಕೆ ಮನ ಸೋಲದೇ ಇರೋರೇ ಇಲ್ಲ. ಪ್ರಕೃತಿ ಸೌಂದರ್ಯ ಎಲ್ಲರಿಗೂ ಕೂಡ ಅತ್ಯಂತ ಇಷ್ಟವಾಗಿರುವಂಥದ್ದು. ಎಲ್ಲರೂ ಕೂಡ ಈ ಸಿಟಿಗಳಲ್ಲಿರೋವಂತಹ ಈ ಜಂಜಾಟಗಳನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು ಸ್ವಲ್ಪ ಹಾಯಾಗಿ ಉಸಿರಾಡೋದಕ್ಕೆ ಇಷ್ಟಪಡ್ತಾರೆ. ಇಂಥ ಒಂದು ಮನೋಹರವಾದಂತಹ ಪ್ರಕೃತಿಯಲ್ಲಿ 2 ಅಂಶಗಳು ನಮ್ಮ ಚಿತ್ತಾಕರ್ಷಕವಾಗಿರುವಂಥದ್ದು. ಯಾವುದದು ಅಂತ ಹೇಳಿದ್ರೆ, ಒಂದು ಹೂವು, ಇನ್ನೊಂದು ಹಕ್ಕಿ. ಈ 2 ಕೂಡ ಪ್ರಕೃತಿಯ ಅತ್ಯಂತ ಮುದ್ದಿನ ಅಂಶಗಳು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಬಣ್ಣದಿಂದ ಕೂಡಿರುತ್ತೆ, ಚೆಲುವು ಗೆಲುವುಗಳನ್ನು ನೀಡುತ್ತೆ. ಇವತ್ತಿನ ದಿವಸ ಹಕ್ಕಿಗಳ ವಿಚಾರದಲ್ಲಿ ಯಾವುದನ್ನು ನೋಡಿದ್ರೆ ನಮಗೆಲ್ಲ ತುಂಬ ಸಂತೋಷ ಆಗುತ್ತೋ, ಒಂಥರ ಚೈತನ್ಯ ಮೂಡುತ್ತೋ ಅಂಥ ಅಪರೂಪದ ಈ ಸೃಷ್ಟಿಯ ಸೌಂದರ್ಯವನ್ನು ಕುರಿತು ಮಾತಾಡೋದಕ್ಕೆ ಅಂತ ಶ್ರೀ ಕಲ್ಗುಂಡಿ ನವೀನ್ ಅವರು ಬಂದಿದ್ದಾರೆ. ಮೊದಲು ಅವರನ್ನು ಸ್ವಾಗತ ಮಾಡೋಣ. ಸ್ವಾಗತ ನವೀನ್ ಅವರೇ. ನನಗೆ ಬಹಳ ಸಂತೋಷ ಅವರು ಬಂದಿರೋದು. ಯಾಕೆಂದರೆ ಅವರು ಈ ಪಕ್ಷಿ ಲೋಕದ ವಿಚಾರವಾಗಿ ವಿಶೇಷವಾದ ಅಧ್ಯಯನ ಮಾಡಿದ್ದಾರೆ, ತುಂಬ ಆಳವಾಗಿ ಅದರ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಮತ್ತು ವೈಲ್ಡ್ ಲೈಫ್ ಸೊಸೈಟಿನಲ್ಲೂ ಕೂಡ ಅವರು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಅಧಿಕೃತವಾಗಿ ಮಾತಾಡೋದಕ್ಕೆ ಮತ್ತು ಎಲ್ಲರಿಗೂ ತಿಳಿಸೋದಕ್ಕೆ. ಹಾಗಾಗಿ ಈ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಕೆಲವು ಪುಸ್ತಕಗಳನ್ನು ಬರೆದಿರುವಂತಹ ಶ್ರೀ ನವೀನ್ ಅವರು ಇವತ್ತು ಲೀಲಾಜಾಲ ಸ್ಟುಡಿಯೋಗೆ ಬಂದಿರೋದು ಈ ಪಕ್ಷಿ ಲೋಕದ ವಿಚಾರವಾಗಿ ಮಾತಾಡೋದಕ್ಕೆ ನನಗೂ ನಿಮಗೂ ತುಂಬ ಸಂತೋಷದ ವಿಚಾರ ಅಂತ ಅಂದ್ಕೊಳ್ತೀನಿ. ಈಗ ಮೊದಲು ನವೀನ್ ಅವರನ್ನು ಸ್ವಾಗತಿಸ್ತಾ ಒಂದು ಮಾತನ್ನು ಕೇಳೋಣ. ಸರ್, ನೀವು ಹೆಸರನ್ನ ಕಲ್ಗುಂಡಿ ನವೀನ್ ಅಂತ ಬರ್ಕೋತೀರಾ? ಏನು ಸರ್ ಕಲ್ಗುಂಡಿ, ಯಾವುದು ಊರ, ಏನದು? ನಮಸ್ಕಾರ ಮೇಡಮ್. ಎಲ್ಲರಿಗಿಂತ ಮುಂಚೆ ತುಂಬ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೀರಿ. ಬಹಳ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಗೌರವ ಅಂತ ಅಂದ್ಕೊಂಡಿದ್ದೇನೆ. ಕಲ್ಗುಂಡಿ ನವೀನ್ ಅದು ನನ್ನ ಊರಿನ ಹೆಸರು. ಅದು ಅರಸೀಕೆರೆ ಹತ್ರ ಕಲ್ಗುಂಡಿ ಅಂತ ಒಂದು ಊರು. ಮುಂಚೆ ನಾನು KS ನವೀನ್ ಅಂತಾನೆ ಬರೀತಾ ಇದ್ದೆ. ಅದು ಪ್ರಜಾವಾಣಿನಲ್ಲಿ ಬರೀತಾ ಇದ್ದಾಗ ಏನಾಯ್ತು, ಒಂದ್ಸತಿ ನಾಗೇಶ್ ಹೆಗ್ಡೆ ಅವರು ಈ ನವೀನ್ ಅನ್ನೋರು ತುಂಬಾ ಜನ ಆಗೋಗಿದ್ದಾರೆ, ಇದಕ್ಕೇನಾದ್ರು ಬೇರೆ ಇಡಬೇಕು, ನೀವು K ಅಂದ್ರೆ ಏನು ಅಂತ ಕೇಳಿದ್ರು. ಈಗ ನಾನು ಕಲ್ಗುಂಡಿ ಅಂತ ಹೇಳಿದೆ. ಚೆನ್ನಾಗಿದೆ ರೀ ಅಂತಂದ್ಬಿಟ್ಟು ಅವಾಗ ಕಲ್ಗುಂಡಿ ನವೀನ್ ಅಂತ ಪಬ್ಲಿಷ್ ಮಾಡಿದ್ರು. ಸೊ ಆಮೇಲೆ ಫೇಸ್ಬುಕ್ಕಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಹೀಗೆಲ್ಲ ಬರೋದ್ರಿಂದ ಅಲ್ಲೂ ಕಲ್ಗುಂಡಿ ನವೀನ್ ಅಂತ ಬರ್ತಾ ಇತ್ತು. ಒಂದು ಕನ್ಫ್ಯೂಷನ್ ಶುರುವಾಯಿತು. ಇಲ್ಲಿ KS ನವೀನ್, ಕಲ್ಗುಂಡಿ ನವೀನ್ ಇದೆ ಅಂತಂದ್ಬಿಟ್ಟು ಕೊನೆಗೆಲ್ಲ ಕಡೆ ನಾನು ಕಲ್ಗುಂಡಿ ನವೀನ್ ಅಂತಲೇ ಹೇಳ್ಕೊಂಡು ಬರೋದಕ್ಕೆ ಶುರು ಅಲ್ಲಿ ಈ ಥರರಿಗೆಲ್ಲ ಒಳ್ಳೇದಾಗಲಿ ಅಂತ ನಿಮ್ಮ ಹೆಸರನ್ನ ಕಲ್ಗುಂಡಿನಲ್ಲಿ ಗುಂಡ್ಕಲ್ಲಾಗಿ ಸೇರಿಸ್ಕೊಂಡ್ಬಿಟ್ರಿ. ತುಂಬ ಒಳ್ಳೇದು. ಈಗ ನೋಡಿ, ನೀವು BSc ಓದಿರೋದಲ್ಲ, ಮತ್ತೆ ನೀವು ಇಲ್ಲಿ ಅನೇಕ ಶಾಲೆಗಳಲ್ಲಿ ಪಾಠ ಮಾಡ್ತಾ ಇದ್ದೀರಾ, ಸ್ಕೂಲ್ ಮೇಸ್ಟ್ರು ಅಂತ ಹೇಳ್ಬೋದು. ನೀವು ತುಂಬಾ ಸ್ವಇಚ್ಛೆಯಿಂದ ಈ ಕೆಲಸ ಮಾಡ್ತಾ ಇದ್ದೀರಾ. ಈ ಪಕ್ಷಿ ಲೋಕದ ಪರಿಚಯ ಯಾವಾಗಾಯ್ತು? ಏನೇನು ಪಾಠ ಮಾಡ್ತೀರಾ ನೀವು ಶಾಲೆಯಲ್ಲಿ? ನೀವು BSc ಓದಿರೋದು, ವಿಜ್ಞಾನ ಪಾಠ ಮಾಡ್ತೀರಿ ಕಾಣುತ್ತೆ. ಇದರ ಪರಿಚಯ ಹೇಗಾಯ್ತು ಹೇಳಿ? ಮೂಲತಃ ನಾನು ವಿಜ್ಞಾನ ಮತ್ತು ಗಣಿತ ಶಿಕ್ಷಕನೇ. ವಿದ್ಯಾರ್ಥಿ ದೆಸೆಯಿಂದಲೂ ಪರಿಸರದ ಒಂದು ಪ್ರೀತಿ ಇತ್ತು, ಪರಿಸರದ ಬಗ್ಗೆ ಒಂದು ಅಕ್ಕರೆ ಇತ್ತು. ಆದರೆ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಮುಂಚೆ ಎಲ್ಲ ಏನಂದರೆ ಇದು ಒಂಥರ ನಮ್ಮ ಇದರಲ್ಲಿ ಒಂದು ಹಂತದ ನಂತರ ಮತ್ತೊಂದು ಹಂತ ಅನ್ನೋ ಹಾಗೆ ನಾವು ನನ್ನ ವೈಯಕ್ತಿಕ ಜೀವನದಲ್ಲಿ ಆಯಿತು. ಪರಿಸರ ಅಂದರೆ ಮುಂಚೆ ನಾವು ಒಂದು ಸೌಂದರ್ಯದ ದೃಷ್ಟಿಯಿಂದ ನಾವು ಅದನ್ನು ಕಾಪಾಡ್ಕೋಬೇಕು, ಆ ದೃಷ್ಟಿಯಿಂದ ನಾವು ಅದರ ಪರವಾಗಿ ನಾವು ಮಾತಾಡ್ತಾ ಇದ್ವಿ. ಆನಂತರ ಈ ಅಭಿವೃದ್ಧಿ ಮತ್ತು ಪರಿಸರದ ಒಂದು ಸಂಘರ್ಷಗಳು ಬರೋದಕ್ಕೆ ಶುರುವಾಗಿ ಅವೆಲ್ಲ ತಿಳುವಳಿಕೆ ಬಂದ ಮೇಲೆ, ಆ ತಿಳುವಳಿಕೆ ಬಂದಿದ್ದು ನಮ್ಮ ನಾಗೇಶ್ ಹೆಗ್ಡೆ ಅವರ ಲೇಖನಗಳಿಂದಾನೆ. ಆಗ ನಾವು ಆ ಥರ ಯೋಚನೆ ಮಾಡ್ತಾ ಇದ್ವಿ. ಹಾಗಾಗಿ ಅದನ್ನು ಉಳಿಸ್ಬೇಕು ಅನ್ನೋದು ಗೊತ್ತಿತ್ತೆ ಹೊರತಾಗಿ ಅದನ್ನು ಹೇಗೆ ಉಳಿಸ್ಬೇಕು, ಅದರದ್ದು ಇಂಟ್ರಿಕೇಟ್ ವಿಷಯಗಳು ಏನು ಇವೆಲ್ಲ ಗೊತ್ತಿರಲಿಲ್ಲ. ಇದನ್ನು ಪರಿಚಯ ಮಾಡಿಕೊಟ್ಟಿದ್ದು HR ಕೃಷ್ಣಮೂರ್ತಿಗಳು. ಅವರು ಆಕಾಶವಾಣಿಯಲ್ಲಿದ್ದು ಪ್ರಸಾರ ಭಾರತಿ ನಿರ್ದೇಶಕರಾಗಿ ಭಾಳ ಹಿರಿ ಹುದ್ದೆಯಲ್ಲಿದ್ದು ನಿವೃತ್ತರಾದರು. ಅವರು ಒಂದು
ಬೇಸಿಗೆ ಶಿಬಿರದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ನಡೆಯುವಂಥ ಬೇಸಿಗೆ ಶಿಬಿರದಲ್ಲಿ ಇದ್ರ ಬಗ್ಗೆ ಹೇಳಿದಾಗ ನನಗೆ ಅಯ್ಯೋ ಇಷ್ಟು ಆಳವಾಗಿದೆಯಾ, ಇಷ್ಟು ಸೂಕ್ಷ್ಮ ಪರಿಸರದಲ್ಲಿ ಸಂಬಂಧಗಳಿದೆಯಾ ಅಂತ ಹೊಳೆದು ಆಗ ನಾನು ಅದನ್ನು ಮುಂದುವರಿಸಿಕೊಂಡೆ. ಪರಿಸರ ತಜ್ಞರ? ಹೌದು, ಅವರು ಪರಿಸರದ ಇದು ಅಂದರೆ ಮೂಲತಃ ಅವರು ಫಿಸಿಕ್ಸ್ ಅಧ್ಯಾಪಕರು. ಆದರೆ ಮುಂದುವರೆದು ಅವರು ಈ ಪರಿಸರದ ವನ್ಯಜೀವಿ ವಿಷಯದಲ್ಲಿ ಅವ್ರು PhD ಮಾಡಿದ್ರು ಅವರು. ಆಮೇಲೆ ಬಹಳ ಅಲ್ಲಿ ಆಕಾಶವಾಣಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ನಮ್ಮ ಅತಿ ಮೊದಲ ಪಕ್ಷಿ ವೀಕ್ಷಕರಲ್ಲಿ ಅವರು ಒಬ್ಬರು. ನಮ್ಮ ಬಹುಶಃ ಅವರು ಬರೆದಿರೋ ಪಕ್ಷಿಗಳ ಬಗ್ಗೆ ಬರೆದಿರೋ ಪುಸ್ತಕ ಬಹುಶಃ 2ನೇದು ಅಥವಾ 3ನೇದು ಇರಬೇಕದು. ಯಾಕೆಂದರೆ ನಾನು ಮುಂದೆ ಕನ್ನಡದಲ್ಲಿ ಪಕ್ಷಿ ಸಾಹಿತ್ಯ ಅಂತ ತಗೊಂಡಾಗ ಹೇಳ್ತೇನೆ, ಬಹಳ ಅದ್ಭುತವಾದಂಥ 2 ಪುಸ್ತಕಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು ನಮ್ಮ ಹಕ್ಕಿಗಳು ಅಂತ ಅಂದ್ಬಿಟ್ಟು, ಇನ್ನೊಂದು ಹಕ್ಕಿಗಳನ್ನು ಗುರುತಿಸುವಂಥ ಒಂದು ಪುಸ್ತಕ ಮಾಡಿದ್ರು. ಅದು ಒಂದು ಪತ್ರ ಸಂವಾದ ಇದ್ದಾಗಿತ್ತು. ಸೊ ಹಾಗೆ ಜನಗಳನ್ನ ಮಕ್ಕಳನ್ನೆಲ್ಲ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು ಅವೆಲ್ಲ ಮಾಡ್ತಾಯಿದ್ರು ಅವರು ನ್ಯಾಷನಲ್ ಕಾಲೇಜ್ ಬಿಟ್ಟು ಆಕಾಶವಾಣಿಗೆ ಬಂದ ಮೇಲೆ ಅಲ್ಲಿ ವಿಜ್ಞಾನದ ಕಾರ್ಯಕ್ರಮಗಳನ್ನು ಮಾಡೋದು ಅದ್ರಲ್ಲಿ ತೊಡ್ಕೊಂಡ್ರು. ಅವರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು, ವಿಜ್ಞಾನದ ಕಾರ್ಯಕ್ರಮಗಳು ಅಂದರೆ BBC ಅವ್ರು ಬಂದು ಕಲ್ತ್ಕೊಂಡು ಹೋದರು ಇವ್ರ ಹತ್ರ. ಅಷ್ಟು ಅಂತಹ ಪ್ರತಿಭಾವಂತ ವ್ಯಕ್ತಿ ಅದು. ಇವತ್ತಿಗೂ ಅಷ್ಟೇ ಚಟುವಟಿಕೆಯಿಂದ ಚುರುಕಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಒಂದು ಬೆಂಗಳೂರಲ್ಲೇ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ ಅದು. ಅವರನ್ನು ಮಾತಾಡಿಸ್ಬೇಕು ಇದಂತ. ಸೊ ಅವರು HR ಕೃಷ್ಣಮೂರ್ತಿಗಳಿಂದ ನನಗೆ ಪರಿಚಯ ಆಯ್ತದ. ಅದಾದ ನಂತರ ಉಲ್ಲಾಸ್ಕರ ಅಂತರದ್ದು ಒಂದು ತಂಡ ಇದೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಅಂತಂದ್ಬಿಟ್ಟು. ಅದು ನ್ಯೂಯಾರ್ಕ್ ಮೂಲದ ಒಂದು ಇದವರು. ಅವರು ನಮ್ಮ ಶಿವರಾಮ್ ಕಾರಂತರ ಮಗ. ಹೌದು. ಆದರೆ ಅವ್ರದ್ದು ಒಂದು ಅದ್ಭುತವಾದಂಥ ಅದರಷ್ಟೇ ಐಡೆಂಟಿಟಿ ಏನಿದೆ ಅವ್ರದ್ದು, ಶಿವರಾಮ್ ಕಾರಂತರ ಮಗ ಅನ್ನೋದಕ್ಕಿಂತಲೂ ಒಂದು ದೊಡ್ಡ ಐಡೆಂಟಿಟಿ ಅವರು ವನ್ಯಜೀವಿ ವಿಜ್ಞಾನಿಗಳಾಗಿ ಗಳಿಸ್ಕೊಂಡಿದ್ದಾರೆ. ಅದು ಇಡೀ ಜಗತ್ತಿನ ಒಂದು ವನ್ಯಜೀವಿ ವಿಜ್ಞಾನದ ಒಂದು ನಕಾಶೆನಲ್ಲಿ ಭಾರತಕ್ಕೆ ಒಂದು ಪ್ರಮುಖವಾದಂಥ ಸ್ಥಾನ ಗಳಿಸ್ಕೊಟ್ಟವರು ಡಾಕ್ಟರ್ ಉಲ್ಲಾಸ್ಕರ ಅಂತ. ಅವರು ಸಾಕಷ್ಟು ತೊಂದರೆಗಳನ್ನು ಅದಕ್ಕೆಲ್ಲ ಅನುಭವಿಸ್ಬೇಕಾಯಿತು. ಅದನ್ನೇ ಇನ್ನೊಂದು ನಾವು ಎಪಿಸೋಡ್ ಮಾಡ್ಬೋದು, ಅಷ್ಟು ದೊಡ್ಡ ಕಥೆ ಅವರದ್ದು. ಏನೇ ಇರಲಿ, ಅವರೊಂದು ತುಂಬ ವೈಜ್ಞಾನಿಕವಾದಂಥ ಒಂದು ಕಾರ್ಯನ ಅವರು ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ತೀರಾ ಇತ್ತೀಚೆಗೆ ನಾನು ಯಾವುದೋ ಒಂದು ವಿಷಯಕ್ಕೆ ನಾನು ಸಂಪರ್ಕ ಮಾಡಿದಾಗ ಐ ಆಮ್ ಇಮ್ಮರ್ಸ್ಡ್ ಇನ್ ವರ್ಕ್ ನವೀನ್ ಅಂತ ಹೇಳಿದ್ರು ಅವರು. ಅಂದರೆ ಈ ವಯಸ್ಸಿನಲ್ಲೂ ಕೂಡ ಚಟುವಟಿಕೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರದು ಕೆಲವೆಲ್ಲ ತರಬೇತಿ ಕಾರ್ಯಕ್ರಮಗಳಿತ್ತು. ಅದು ನಾನು ಅದರಲ್ಲಿ ಭಾಗವಹಿಸಿದಾಗ ನನಗೆ ನಿಜವಾಗ್ಲೂ ವನ್ಯಜೀವಿ ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕೆ ಒಂದು ಬಾಯಿ ಬಂದಿದ್ದು ಅಲ್ಲಿಂದ. ಅದು ಅಲ್ಲಿವರೆಗೂ ನಾವು ಯಾವ್ಯಾವುದೋ ಕಾರಣಗಳು ಇಟ್ಕೊಂಡು ಏನೇನೋ ಹೇಳ್ಕೊಂಡು ನಾವು ಮಾಡ್ತಾ ಇದ್ವಿ. ನಾವು ಇವಾಗ ತರಗತಿಗಳಲ್ಲಿ ನಾವು ಹೇಳ್ತೀವಿ, ಈಗ ಇದು ಆಕ್ಸಿಜನ್ ನಮಗೆ ಮಳೆ ಬರೋದಕ್ಕೆ ಕಾರಣ ಕಾಡು, ಇಷ್ಟು ಮಾತ್ರ ನಾವು ಹೇಳ್ತಾ ಇರ್ತೀವಿ ಹೊರತಾಗಿ ಅದನ್ನು ಸುಮ್ಮನೆ ಒಂದು ಬಾಯ್ಪಾಠ ಒಪ್ಪಿಸ್ದಾಗೆ ಹೇಳ್ತಾ ಇರ್ತೀವಿ ಅಷ್ಟೇ ಹೊರತಾಗಿ. ಅದು ಅಲ್ಲಿ ಕಾಡಿನಲ್ಲಿ ಕೂತ್ಕೊಂಡು ಅವ್ರ ತರಗತಿಗಳನ್ನ ಕೇಳಿದಾಗ, ಅದು ಸೆನ್ಸಸ್ಗಳಲ್ಲಿ ಭಾಗವಹಿಸಿದಾಗ, ಆಮೇಲೆ ಇದನ್ನ ಜನಮಾನಸಕ್ಕೆ ತಲುಪಿಸೋದು ಹೇಗೆ, ಸರಿಯಾಗಿ ಹೇಳ್ಬಿಡಿ, ಅದು ವೈಲ್ಡ್ ಲೈಫ್ ಸೆನ್ಸಸ್. ವೈಲ್ಡ್ ಲೈಫ್ ಸೆನ್ಸಸ್, ಹೌದು, ವೈಲ್ಡ್ ಲೈಫ್ ಸೆನ್ಸಸ್ ಈಗಲೂ ನಡೀತಾ ಇದೆ. ಇದು ವೈಲ್ಡ್ ಲೈಫ್ ಸೆನ್ಸಸ್. ವೈಲ್ಡ್ ಲೈಫ್ ಸೆನ್ಸಸ್ ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಎಷ್ಟಿದೆ, ಎಲ್ಲಿದೆ, ಇದನ್ನೆಲ್ಲ ಲೆಕ್ಕಾಚಾರ ಮಾಡೋದು. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಬರುತ್ತೆ. ಈಗ ಮನುಷ್ಯರ ಒಂದು ಸೆನ್ಸಸ್ ಮಾಡೋದು ಬಹಳ ಸುಲಭ. ಪ್ರತಿ ಮನೆಗೂ ಹೋಗ್ಬೇಕಾಗುತ್ತೆ, ಜನ ಜಾಸ್ತಿ ಬೇಕಾಗುತ್ತೆ, ಅದೊಂದೇ ಅಲ್ಲಿರುವಂಥ ಒಂದು ಅಡೆತಡೆ. ಅದನ್ನು ನಾವು ಜನಗಳಿಂದ ನಾವು ಯಾರನ್ನಾದರೂ ಬಳಸ್ಕೊಳ್ಳೋದಕ್ಕೆ ನಾವು ಜನಗಳಿಂದ ಸಿಕ್ಕಿಬಿಟ್ರೆ ನಮಗೆ ಉಳಿದಿದ್ದೆಲ್ಲ ಅಷ್ಟು ಕಷ್ಟ ಆಗಲ್ಲ. ಆದರೆ ವನ್ಯಜೀವಿ ಗಣತಿ ಇದೆಯಲ್ಲ, ಇದು ಬಹಳ ಒಂಥರ ಕ್ಲಿಷ್ಟವಾದಂಥ ಒಂದು ವಿಷಯ ಇದು. ಯಾಕೆಂದರೆ ನಾವು ಎಲ್ಲ ಹುಲಿಗಳೇ ಬಂದು ನಿಂತ್ಕೊಳ್ಳಿ ಹಾಗೆಲ್ಲ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ಹಾಗೇನೇ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸೊ ಇದು ಒಂದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ 2-3 ರೀತಿಗಳಿಂದ ಇದರ ಗಣತಿನ ಮಾಡ್ತೀವಿ. ಅಂದರೆ ಈಗ ಒಂದು ನಮ್ಮಲ್ಲಿ ಒಂದು ತಮಾಷೆ, ಅದು ಹಿಂದೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅದು ಸೇರು ಮೆಣಸಿನವ್ರ ಮನೆ ಅಂತ ಹೇಳ್ತಾ ಇದ್ರು. ಏನಪ್ಪ ಇದು ಸೇರು ಮೆಣಸಿನವ್ರ ಮನೆ ಅಂತಂದ್ರೆ, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ರು ಅಂತಂದ್ರೆ ಒಂದು ದಿನಕ್ಕೆ ಒಂದು ಸೇರು ಮೆಣಸು ಬಳಸ್ತಾ ಇದ್ರು ಅಂತವ್ರು. ಸೊ ಇದು ಹೀಗೆ ಅಂದ್ರೆ ಎಷ್ಟು ಜನ ಇರ್ಬೋದು ಅಂತ ನಾವೊಂದು ಊಹೆ ಮಾಡ್ಬೋದು. ಹಾಗೇನೆ ಈ ವನ್ಯಜೀವಿಗಳ ಒಂದು ಗಣತಿನ ನಾವು ಆ ಥರ ಮಾಡ್ತೀವಿ. ಅಂದರೆ ಒಂದು ಸಸ್ಯಾಹಾರಿ ಪ್ರಾಣಿಗಳು ಎಷ್ಟಿದೆ ಅಂತ ಒಂದು ಕಾಡಿನಲ್ಲಿ ಕಂಡುಕೊಂಡ್ರೆ, ಆ ಸಸ್ಯಾಹಾರಿ ಪ್ರಾಣಿಗಳು ಎಷ್ಟು ಮಾಂಸಾಹಾರಿ ಪ್ರಾಣಿಗಳನ್ನು ಸಾಕಬಲ್ಲವು ಅನ್ನೋದು ಒಂದು ಸ್ಥೂಲ ಅಂದಾಜು ಬರುತ್ತೆ. ಸೊ ಅಂದರೆ ಈಗ ಕಾಡಿನಲ್ಲಿ ಅದಕ್ಕೆ ಮಾರ್ಕ್ ಮಾಡಿರ್ತಾರೆ. ಮಾರ್ಕ್ ಅಂದರೆ ಕಡಿಯೋದು ಆ ಥರದ್ದೇನಲ್ಲ, ಸುಮ್ಮನೆ ಒಂದು ಪೇಂಟಲ್ಲಿ ಕೆಲವು ಕಡೆ ಗುರ್ತು ಹಾಕಿರ್ತಾರೆ. ಅದು ಆಯ್ತಾಕಾರವಾಗಿರುತ್ತೆ. ಈ ಕಡೆ 2 ಕಿಲೋಮೀಟ್ರು, ಈ ಕಡೆ ಒಟ್ಟು 4 ಕಿಲೋಮೀಟ್ರ್ ಬರೋ ಹಾಗೆ ಮಾಡಿರ್ತಾರೆ. ಈ ಥರ ಇಡೀ ಕಾಡಿನಲ್ಲಿ ಯೋಜನೆ ಮಾಡಿರ್ತಾರೆ ಅದನ್ನ.
ನಾವು ಇಬ್ಬಿಬ್ರು ಒಂದೊಂದು ಲೈನಲ್ಲಿ ಸೀಳುದಾರಿ ಅಂತ ಕರೀತಾರೆ, ಟ್ರಾನ್ಸಾಕ್ಟ್ ಅಂತ ಅಂದ್ಬಿಟ್ಟು. ಸೀಳುದಾರಿ ಗಣತಿ ಅಂತಾನೆ ಅದಕ್ಕೆ ಹೆಸರು. ನಾವಲ್ಲಿ ಕೆಲವು ಡೇಟಾ ಶೀಟ್ ಇಟ್ಕೊಂಡು ಆ ಇದರಲ್ಲಿ ನಡ್ಕೊಂಡು ಹೋಗ್ತೀವಿ. ನಮಗೆ ಕಾಣುವಂಥ ಸಸ್ಯಾಹಾರಿ ಪ್ರಾಣಿಯನ್ನ ಬರ್ಕೊಳ್ತೇವೆ. ಬರ್ಕೊಂಡು ನಾವು ನಿಂತಿರೋ ಜಾಗದಿಂದ ಅಲ್ಲಿ ಆ ಇರೋ ಪ್ರಾಣಿಗೆ ಎಷ್ಟು ದೂರ ಅಂತ ಕಂಡುಹಿಡಿಯೋದಕ್ಕೆ ಒಂದು ರೇಂಜ್ ಫೈಂಡರ್ ಅಂತ ಒಂದು ಉಪಕರಣ ಇರುತ್ತೆ. ಅದನ್ನು ಬಳಸ್ಕೊಂಡು ಅದನ್ನೆಲ್ಲ ನಾವು ಲೆಕ್ಕ ಹಾಕೊಂಡು ಬರ್ಕೊಂಡು ಬರ್ತೀವಿ. ಅದನ್ನ ಹೀಗೆ ಎಲ್ಲ ಕಡೆ ಮಾಡ್ತಾರೆ, ಕಾಡಿನ ಎಲ್ಲ ಭಾಗಗಳಲ್ಲೂ ಸ್ಟ್ರಾಟಜಿಕ್ ಪಾಯಿಂಟ್ಸಲ್ಲಿ ಮಾಡ್ತಾರೆ ಅದನ್ನ. ಹೀಗೆ ಒಂದು ತಿಂಗಳು ಮಾಡಿದ್ರೆ ನಮಗೆ ಒಂದು ಅಷ್ಟು ಡೇಟಾ ಸಿಕ್ಕುತ್ತೆ, ಇಷ್ಟು ಪ್ರಾಣಿಗಳಿದೆ ಅಂತ. ಆದರೆ ಸಹಜವಾಗಿ ಇದೊಂದು ಊಹೆ, ಯಾಕೆಂದರೆ ಇವಾಗ ನನಗಿಲ್ಲಿ ಕಾಣಿಸಿರುವಂಥ ಒಂದು ಜಿಂಕೆ ಓಡೋಗ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಲೈನಲ್ಲೂ ಕಾಣಿಸಿರ್ಬೋದು, ಅಥವಾ ಕೆಲವು ಜಿಂಕೆಗಳು ಎಲ್ಲೂ ಕಾಣಿಸಿಲ್ದಿರ ಇರ್ಬೋದು, ಹೀಗೆಲ್ಲ ಇರುತ್ತೆ. ಸೊ ಇದು ಒಂದು ಅಂದಾಜು, ವನ್ಯಜೀವಿ ಗಣತಿ ಇದೆಯಲ್ಲ, ಇದು ಒಂದು ಅಂದಾಜು. ಈ ಜನಗಳ ಥರ ನಾವು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಇದು ಒಂದು ಅಂದಾಜು. ಆದರೆ ಈ ಒಂದು ಅಂದಾಜನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಬಂದಾಗ ಒಂದು ಸ್ಥಾಯಿ ಸಂಖ್ಯೆಗಳನ್ನು ನಾವು ಕಂಡ್ಕೋಬೋದು, ಒಂದು ಬೇಸ್ ಲೈನ್ ಫಿಗರ್ಸ್ ಅಂತ ಕರೀತಾರೆ. ಸೊ ಅದನ್ನ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನಾವು ಸೆನ್ಸಸ್ ಮಾಡಿದಾಗ ಜಾಸ್ತಿ ಆಗಿದ್ರೆ ಯಾಕೆ ಜಾಸ್ತಿ ಆಯಿತು ಅಂತ ಯೋಚನೆ ಮಾಡ್ಬೋದು, ಕಡಿಮೆ ಆಗಿದ್ರೆ ಯಾಕೆ ಕಡಿಮೆ ಆಗಿದೆ ಅಂತ ನಾವು ಯೋಚನೆ ಮಾಡ್ಬೋದು. ಆಮೇಲೆ ಈ ಕಾಡುಗಳ ನಿರ್ವಾಹಕರು ಇರ್ತಾರಲ್ಲ, ಅವರು ಇದಕ್ಕೆ ಪರಿಹಾರ ಕಂಡ್ಕೋಬೇಕು. ಯಾಕೆ ಕಡಿಮೆ ಆಯಿತು, ಜಾಸ್ತಿ ಆಯಿತು ಅಂದರೆ ಹೇಗೆ ಜಾಸ್ತಿ ಆಯಿತು, ಏನು ಜಾಸ್ತಿ ಆಗೋದಕ್ಕೆ ಏನು ಅಂಶಗಳ ಕಾರಣ, ಕಡಿಮೆ ಆಗೋದಕ್ಕೆ ಏನು ಅಂಶಗಳ ಕಾರಣ, ಹೀಗೆ ಇದು ಮಾಡ್ಬೋದು. ಸೊ ಇವಾಗ ಒಂದು ಸಂಶೋಧನೆಯಿಂದ ಬಂದಂಥ ಒಂದು ವಿಚಾರ ಅಂತಂದರೆ, ಒಂದು ಹುಲಿ ಒಂದು ಕಾಡಲ್ಲಿ ಬದುಕಬೇಕು ಅಂತಂದರೆ ಅದಕ್ಕೆ ಒಂದು ವರ್ಷಕ್ಕೆ 52 ಜಿಂಕೆ ಗಾತ್ರದ ಪ್ರಾಣಿಗಳು ಬೇಕಾಗುತ್ತೆ. 50ರಿಂದ 52 ಜಿಂಕೆ ಗಾತ್ರದ ಪ್ರಾಣಿಗಳು ಬೇಕಾಗುತ್ತೆ. ಅಂದರೆ ಸರಿಸುಮಾರು ವಾರಕ್ಕೆ ಒಂದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಆದರೆ ಅದಕ್ಕದು ತುಂಬ ಕಷ್ಟಪಡಬೇಕಾಗುತ್ತೆ. ಹುಲಿ ನಾವಂತೀವಿ ಹುಲಿ ಥರ ಬದುಕದ ಅಂತ, ಆದರೆ ಹುಲಿಯಾಗಿ ಬದುಕೋದು ಬಹಳ ಕಷ್ಟ ಇದೆ. ಸೊ ಯಾವುದೇ ಒಂದು ಜಿಂಕೆ ಆಹಾರ ಹುಡ್ಕೊಂಡು ಹೋಗ್ಬೇಕಲ್ಲ, ಸೊ ಅದು ಬಂದು ನಿಂತ್ಕೊಳ್ಳಲ್ಲ, ಇವತ್ತು ಈ ವಾರ ನಂದು ಸರದಿ ಅಂತ ಅಂದ್ಬಿಟ್ಟು ಇಟ್ ಹ್ಯಾಸ್ ಟು ಇದು ಅಂದ್ಬಿಟ್ಟು. ಸೊ ಅದು ಏನಾಗುತ್ತೆ ಅಂದರೆ, ಇದು ಅಟ್ಟಿಸ್ಕೊಂಡು ಹೋದಾಗ ಒಂದು ಮರಿ ಸಿಕ್ಕಾಕೊಳ್ಳುತ್ತೆ, ಎಳೆ ವಯಸ್ಸಿನ ಪ್ರಾಣಿ ಸಿಕ್ಕಾಕೊಳ್ಳುತ್ತೆ, ಇಲ್ಲ ರೋಗಿಷ್ಠವಾದ ಪ್ರಾಣಿ ಸಿಕ್ಕಾಕೊಳ್ಳುತ್ತೆ, ಇಲ್ಲದೆ ತುಂಬ ವಯಸ್ಸಾದಂಥ ಪ್ರಾಣಿ ಸಿಕ್ಕಾಕೊಳ್ಳುತ್ತೆ. ಸೊ ಇದರಿಂದ ಆಗೋ ಅನುಕೂಲ ಅಂತಂದರೆ, ಯೌವನದಲ್ಲಿರೋಂಥ ಪ್ರಾಣಿಗಳು ತಪ್ಪಿಸ್ಕೊಂಡು ಹೋಗಿ ಅವು ವಂಶಾಭಿವೃದ್ಧಿ ಮಾಡುತ್ತೆ, ಒಳ್ಳೆ ವಂಶ ಕಾಡಿಗೆ ಉಳ್ಕೊಳ್ತಾ ಹೋಗುತ್ತೆ. ಅಂದರೆ ಈ 50 ಅಥವಾ 52 ಜಿಂಕೆಗಳನ್ನ ನಾವೇನೋ ತೆಗಿತೀವಿ, ಅದಕ್ಕೆ ಸುಮಾರು ಒಂದು 500 ಬೇಸ್ ಜಿಂಕೆಗಳು ಬೇಕಾಗುತ್ತೆ. ಅಂದರೆ ಒಂದು ಕಾಡಿನಲ್ಲಿ ಒಂದು 500 ಜಿಂಕೆ ಇದೆ ಅಂತಂದರೆ ಅದರಿಂದ 50 ಹೊರಗೆ ಬಂದು ಒಂದು ಹುಲಿಗೆ ಬೇಕಾಗುತ್ತೆ ಅಂತ. ಅಂದ್ರೆ ನಮ್ಮ ಕಾಡಲ್ಲಿ ಇವಾಗ 20 ಹುಲಿ ಇದೆ ಅಂತಂದ್ರೆ ನಾವು ಲೆಕ್ಕ ಹಾಕೊಳ್ಬೇಕು, ಅಷ್ಟು ಜಿಂಕೆಗಳು ನಮ್ಮಲ್ಲಿ ಇರಬೇಕಾಗುತ್ತೆ ಅನ್ನೋ ಒಂದು ಇದು ಇರಬೇಕಾಗುತ್ತೆ. ಸೊ ಅಷ್ಟು ಜಿಂಕೆನ ಸಾಕುವಷ್ಟು ಸಸ್ಯ ಸಮೃದ್ಧಿ ನಮ್ಮ ಕಾಡಲ್ಲಿ ಇರಬೇಕು. ಸೊ ಇದು ಒಂದು ಪರೋಕ್ಷವಾದಂಥ ಒಂದು ಘನತೆ ಇದೆ. ಇದರದ್ದು ಡೇಟಾ ಇಟ್ಕೊಳ್ತಾರೆ. ಅದೇ ರೀತಿ ಕಾರಂತ್ರೆ ಕಂಡಿಡಿದಂಥ ಒಂದು ಅದ್ಭುತವಾದಂಥ ಒಂದು ಗಣತಿ. ಈ ಹುಲಿಗಳು ಬರೀ ಜಿಂಕೆ ಮಾತ್ರ ತಿನ್ನುತ್ತಾ, ಬೇರೆ ಬೇರೆ ಇರುತ್ತೆ ಅಂದ್ರೆ ಅದು ಸ್ಟಾಪಲ್ ಮೊಲ ಇಂಥವನ್ನು ಅವನ್ನು ಹಿಡಿದು ತಿನ್ನುತ್ತೆ. ಅದೇನಾಗುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಇವಾಗ ಉದಾಹರಣೆಗೆ ಇವಾಗ ಕಡವೆ, ಅದು ಜಿಂಕೆನೇ ಆದ್ರೂ ಕೂಡ ದೊಡ್ಡ ಗಾತ್ರದ ಪ್ರಾಣಿ, ಕಾಟಿನ ಹಿಡಿಯುತ್ತೆ. ಕಾಟಿ ಅಂತ ಈ ಇಂಡಿಯನ್ ಗೌರ್ ಅಂತಾರಲ್ಲ, ಕಾಡುಕೋಣ ಅಂತ, ಕಾಡುಕೋಣ ಅಲ್ಲ, ಕಾಡುಕೋಣದ ಥರದ್ದೇ ಸೌತ್ ಇಂಡಿಯಾದಲ್ಲಿ ಇನ್ನೊಂದು ಪ್ರಭೇದ ಇದೆ. ಅದು ಗಂಡು ಪ್ರಾಣಿ 1000 kg ಇರುತ್ತೆ. 1000 kg. ಅದನ್ನ ಇದು 250-300 kg ಇರುವಂತ ಹುಲಿ ಕೊಲ್ಲತ್ತೆ. ಕೊಂದು ಒಂದು ಕಡೆ ಕಾರಂತರೆ ದಾಖಲೆ ಮಾಡಿದ್ದಾರೆ. ಅದನ್ನ ಎಳ್ಕೊಂಡು 1000 kg ಇರೋಂಥ ಒಂದು ಕಾಟಿನ ಕೊಂದು ಎಳ್ಕೊಂಡು 30 ಅಡಿ ಏರನ್ನ ಎಳ್ಕೊಂಡು ಹೋಗಿದೆ, ಹತ್ಕೊಂಡು ಹೋಗಿದೆ ಅದನ್ನ ತಗೊಂಡೋದು. ಸೊ ಇದು ನಿಜವಾದಂಥ ಕಾಡಿನಲ್ಲಿರುವಂಥ ಹುಲಿಯೇ ಹೊರತಾಗಿ ಝೂನಲ್ಲಿ ಇರೋವಂಥ ಈ ಮಾಂಸದ ಗಾಡಿ ಬಂದ ತಕ್ಷಣ ತಹ ಮಾಡೋವಂಥ ಅದು ಅವು ನಿಜವಾಗ್ಲೂ ಹುಲಿ ಅಲ್ಲ ಅದು. ಸೊ ನಾವು ಉಳಿಸ್ಬೇಕಾಗಿರೋದು ಕಾಡಿನಲ್ಲಿ ಇಂಥ ಹುಲಿನ ನಾವು ಉಳಿಸ್ಬೇಕಾಗತ್ತೆ. ಸೊ ಇದು ನಾವು ಅದು ಸ್ಟ್ಯಾಪಲ್ ಅಂತಂದ್ರೆ, ಸ್ಟ್ಯಾಪಲ್ ಫುಡ್ ಅಂದ್ರೆ ಅದಕ್ಕೆ ಸಮೃದ್ಧವಾಗಿ ಸದಾ ಸಿಗುವಂಥ ಆಹಾರ ಅಂದ್ರೆ ಜಿಂಕೆನೇ. ಸೊ ಅದು ಕಾಟಿನೂ ಹಿಡಿಯುತ್ತೆ, ತೀರಾ ಅಪರೂಪವಾಗಿ ಆನೆ ಮರಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಅದರದ್ದು ಆಹಾರ ಪಟ್ಟಿ ಅಂತ ನಾವು ನೋಡಿದ್ರೆ ಇಲಿ ಹೆಗಣ ಕೂಡ ಸಿಕ್ಕತ್ತೆ. ಯಾವಾಗಲೂ ಒಂದ್ಸರಿ ಹೆಗಣಾನು ಹಿಡಿದು ತಿಂದಿರ್ಬೋದು. ಬಟ್ ಏನಂತಂದ್ರೆ ಅದು ತೀರಾ ಅಪರೂಪವಾಗಿ ತುಂಬಾ ಸಿಗೋದು ಜಿಂಕೆ. ಸೊ ಇದನ್ನ ಆಧಾರವಾಗಿ ಸಂತಾನನೂ ಜಾಸ್ತಿ ಇರುತ್ತೆ. ಹೌದು. ಹಾಗೆ ಆ ಸಸ್ಯಾಹಾರಿ ಪ್ರಾಣಿಗಳಿದೆಯಲ್ಲ, ಈ ಸಸ್ಯಾಹಾರಿ ಪ್ರಾಣಿಗಳೇ ಮಾಂಸಾಹಾರಿ ಪ್ರಾಣಿಗಳ ಒಂದು ಸಮುದಾಯನ ನಿರ್ವಹಿಸೋದು.
ನಾವು ಉಲ್ಟಾ ಯೋಚನೆ ಮಾಡ್ತೀವಿ ಸಾಮಾನ್ಯಕ್ಕೆ. ಈ ಸಸ್ಯಾಹಾರಿ ಪ್ರಾಣಿಗಳು ಜಾಸ್ತಿ ಇದ್ದಾಗ ಮಾತ್ರ ಮಾಂಸಾಹಾರಿ ಪ್ರಾಣಿಗಳು ದೊಡ್ಡ ಸಂಖ್ಯೆಯಲ್ಲಿ ಬದುಕಿ ಸಮೃದ್ಧವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬೇರೆನೇ ಆದಂಥ ವಿಷಯ. ಅದು ಒಟ್ಟಾರೆ ನಾವು ಸೆನ್ಸಸ್ ಅಂದಾಗ ಈ ಥರ ಇದು ಮಾಡೋದು. ಕಾರಾಂತರ ಮಾಡಿದ್ದು ಅಂತ ನಾನು ಹೇಳ್ತಾ ಇದ್ನಲ್ಲ, ಅದು ಈ ಫೋಟೋಗ್ರಫಿ ತಂತ್ರಜ್ಞಾನ ಬಳಸ್ಕೊಂಡು ಮಾಡೋವಂಥದ್ದು. ಅಂದರೆ ಈ ಹುಲಿಗಿರುವಂಥ ಪಟ್ಟೆಗಳು ಮನುಷ್ಯನ ಕೈ ಬೆರಳಿನ ಗುರುತುಗಳಿದೆಯಲ್ಲ ಹಾಗೆ ಅನನ್ಯವಾದ್ದು. ಒಂದು ಹುಲಿಗಿರುವಂಥ ಪಟ್ಟೆಗಳು ಇನ್ನೊಂದು ಇರೋದಿಲ್ಲ. ಕಾಣಿಸುತ್ತೆ ಅಷ್ಟೊಂದು. ಸೊ ಇವಾಗ ಇಲ್ಲಿ ಇಟ್ಟ ಹಾಗೆ 2 ಕ್ಯಾಮ್ರಾಗಳನ್ನ ಇಟ್ಟರೆ ಅದು ಹುಲಿ ಎಲ್ಲೆಲ್ಲಿ ಓಡಾಡುತ್ತೆ ಅಂತ ಸ್ವಲ್ಪ ಅಧ್ಯಯನ ಮಾಡಿರ್ತಾರೆ. ಸೊ ಅಲ್ಲಿ ಇಟ್ಟಿರ್ತಾರೆ, 2 ಕ್ಯಾಮ್ರಾ ಇಟ್ಟಿರ್ತಾರೆ. ಸೊ ಹುಲಿ ಮಧ್ಯ ಬಂದಾಗ ಅದು 2 ಕಡೆದು ಫೋಟೋ ತೆಕ್ಕೊಳ್ಳುತ್ತೆ. ಸೊ ಇದರ ಡೇಟಾ ಬೇಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಹುಲಿಗಳು ಸಂಖ್ಯೆ ಅಂತ ಒಂದು ಅಂದಾಜು ಸಿಗುತ್ತೆ. ಇಲ್ಲೂ ಅಷ್ಟೇ, ಆ ದಾರಿಯಲ್ಲಿ ಬರದೇ ಇರೋ ಹುಲಿ ಇರ್ಬೋದು, ಅದೇ ಒಂದು ಅಂದಾಜು ನಮಗೆ ಸಿಕ್ಕುತ್ತೆ. ಈ ಅಂದಾಜು ಸಂಖ್ಯೆನ ಆಮೇಲೆ ಸೀಳುದಾರಿ ಗಣತಿನಲ್ಲಿ ಬಂದಂತಹ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಏನಿರುತ್ತಲ್ಲ, ಇದನ್ನ ನಾವು ಹೋಲಿಸಿದಾಗ ಎಷ್ಟು ಹುಲಿಗಳಿವೆ, ಎಷ್ಟು ಬೇರೆ ಪ್ರಾಣಿಗಳಿವೆ ಅನ್ನೋದನ್ನ ನಾವು ಒಂದು ಇದು ಮಾಡ್ಬೋದು. ಹೀಗೆ ಬಹಳ ಕ್ಲಿಷ್ಟಕರವಾದ ಕೆಲಸ ಅಂತ ಅಂತೀರಾ. ಅಂದ್ರೆ ವೈಲ್ಡ್ ಲೈಫ್ ಸೆನ್ಸಸ್ ನಾಟ್ ಈಸಿ ಥಿಂಗ್. ಆಮೇಲೆ ಇದನ್ನ ಅರ್ಥ ಮಾಡಿಸೋದು ಕಷ್ಟನೇ ಇತ್ತು. ಯಾಕಂದ್ರೆ ಇವಾಗ ಇದು CNR ರಾವ್ ಒಂದು ಕಡೆ ಹೇಳ್ತಾರೆ, ಡೂಯಿಂಗ್ ಸೈನ್ಸ್ ಇನ್ ಇಂಡಿಯಾ ಇಸ್ ನಾಟ್ ಈಸಿ ಅಂತ ಅಂದ್ಬಿಟ್ಟು. ಇದು ಇನ್ನೂ ಕಷ್ಟ ಇದೆ. ಯಾಕಂದ್ರೆ ಜನಗಳಿಗೆ ಫಿಸಿಕ್ಸ್ ಅಂದ್ರೆ ಅರ್ಥ ಆಗುತ್ತೆ, ವನ್ಯಜೀವಿ ವಿಜ್ಞಾನ ಅಂದ್ರೆ ಏನು ಗೊತ್ತಿರಲ್ಲ. ಸೊ ಹಾಗಾಗಿ ಸಾಕಷ್ಟು ಕಷ್ಟಪಟ್ಟರು ಅವ್ರ ತಂಡ, ಸುಮಾರು ಜನ ಸಾಕಷ್ಟು ಕಷ್ಟಪಟ್ಟರು. ಅದಕ್ಕೆ ಮುಂಚೆ ಈ ಪಗ್ ಮಾರ್ಕ್ ಸೆನ್ಸಸ್ ಅಂತ ಮಾಡ್ತಾಯಿದ್ರು, ಈ ಹೆಜ್ಜೆ ಗುರುತನ್ನು ಕಂಡುಕೊಳ್ಳೋದು ಲೆಕ್ಕ ಹಾಕ್ಕೊಂಡು ಅಂತ. ಅದು ಸಾಕಷ್ಟು ದೋಷಗಳಿತ್ತು ಅದರೊಳಗಡೆ. ಒಂದ್ಸರಿ ಅದು ಬರೆದಿದ್ದಾರೆ ಅವರ ಪುಸ್ತಕದಲ್ಲಿ, ಕಾಡು ಪ್ರಾಣಿಗಳ ಜಾಡಿನಲ್ಲಿ. ಆಮೇಲೆ ಸುಮಾರು ಪುಸ್ತಕ ಇದೆ ಅವರದ್ದು ಕನ್ನಡದಲ್ಲಿ. ಅದು ಒಂದು ನಾವು ಬಹಳ ಸಂತೋಷದ ವಿಷಯ ನಾವು ಇದು ಮಾಡಬೇಕಾಗಿರೋದು. ಅಂದರೆ ಅವ್ರದ್ದು ಕಾರಾಂತರ ದೊಡ್ಡ ಕಾಂಟ್ರಿಬ್ಯೂಷನ್ ವಿಜ್ಞಾನದ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯಕ್ಕೂ ಅವರು ಕೊಟ್ಟಿದ್ದಾರೆ. ಇವಾಗ ಸಾಹಿತ್ಯಕ್ಕೆ ಶಕ್ತಿ ಬರೋದೇನೆ ಬೇರೆ ಬೇರೆ ವಿಷಯಗಳಲ್ಲಿ ಸಾಹಿತ್ಯ, ಪ್ರಮುಖವಾದಂಥ ಸಾಹಿತ್ಯ ಕನ್ನಡದಲ್ಲಿ ಬಂದಾಗ. ಇವಾಗ ಇಂಗ್ಲೀಷ್ಗೆ ಶೇಕ್ಸ್ಪಿಯರ್ ಇಲ್ಲದೆ ಹೋಗಿದ್ರೆ ಹ್ಯಾಕ್ ತೊಂದರೆ ಆಗಿರೋದು, ಹಾಗೆಯೇ ವಿಜ್ಞಾನದ ವಿಷಯಗಳು ಕನ್ನಡದಲ್ಲಿ ಬರದೇ ಇದ್ದಿದ್ರೆ ಅದು ಕೊರತೆನೇ ಆಗಿರ್ತಾ ಇತ್ತು. ಸೊ ಹಾಗೆ ಸಾಕಷ್ಟು ಕನ್ನಡದಲ್ಲಿ ಬರೆದ್ರು ಅವರು. ಸೊ ಇದು ಅವರು ಕಂಡಿಡಿದಂಥ ಆ ಒಂದು ಪದ್ಧತಿ ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ ಅದು. ಸೊ ಇದರಿಂದ ತುಂಬ ವಿಜ್ಞಾನ ಬೆಳೀತು. ಬೇರೆ ಬೇರೆ ದೇಶಗಳಲ್ಲೂ ಬೆಳೆಸ್ತಾ ಇದ್ದಾರೆ, ನಮ್ಮಲ್ಲಿ ಮಾತ್ರ ಅಲ್ಲ. ಈ ಗುರುತಿರುವಂಥ ಪ್ರಾಣಿಗಳ ಗಣತಿ ಏನೇನಿದೆ ಅಲ್ಲೆಲ್ಲ ಬಳಸ್ತಾ ಇದ್ದಾರೆ ಅದು. ಸೊ ಈ ಪಗ್ಮಾರ್ಕ್ದು ಅವರೇ ಒಂದು ಕಡೆ ಬರೆದಿದ್ದಾರೆ. ಇವಾಗ ಅವರು ಈ ಮೈಸೂರು ಝೂನಲ್ಲಿರುವಂಥ ಹುಲಿಗಳದ್ದು ಪಗ್ಮಾರ್ಕ್ ತೊಗೊಂಡೋಗಿ ಆ ಪಗ್ಮಾರ್ಕ್ ತಜ್ಞರಿಗೆ ತೋರಿಸ್ಬಿಟ್ಟು ಎಷ್ಟು ಹುಲಿ ಇದೆ ಅಂತಂದರೆ ಅಲ್ಲಿ ಇದ್ದಿದ್ದು 4 ಹುಲಿನ ಕೆಲವರು 8ರಿಂದ 16ವರೆಗೂ ಹುಲಿಗಳಿದೆ ಅಂತ ಅವರು ಹೊಂದಿದ್ರಂತೆ. ಸೊ ಅಂದರೆ ಅದು ಇಟ್ಸ್ ನಾಟ್ ರಿಲಯಬಲ್ ಅನ್ನೋದನ್ನು ಪ್ರೂವ್ ಮಾಡಿದ್ರು. ಜೊತೆಗೆ ಇವಾಗ ಸರ್ಕಾರ ಕೂಡ ಈಗ ಈ ಕ್ಯಾಮ್ರಾ ಟ್ರ್ಯಾಪು ಆಮೇಲೆ ಈ ಥರದ ನಾನು ಹೇಳಿದ್ನಲ್ಲ ಅಂಥದ್ದನ್ನು ಬಳಸ್ತಾ ಇದೆ, ಮೋರ್ ರಿಲಯಬಲ್ ಮೆಥಡ್ಸ್ ಇದು ಮಾಡ್ತಾರೆ. ಜೊತೆಗೆ ಇವಾಗ ಸಾಕಷ್ಟು ಡೇಟಾ ಸಂಗ್ರಹ ಆಗಿದೆ. ಇವಾಗ ಯಾವ ಮಟ್ಟಕ್ಕೆ ಸಂಗ್ರಹ ಆಗಿದೆ ಅಂತಂದರೆ, ಯಾವುದಾದ್ರೂ ಒಂದು ಹುಲಿ ಸತ್ತೋದ್ರೆ ಆ ಚರ್ಮ ಇಟ್ಕೊಂಡ್ರೆ, ನಮಗೆ ಚರ್ಮ ಸಿಕ್ಕಿದ್ರೆ ಅದನ್ನ ಇದು ಭಾರತದ ಯಾವ ಕಾಡಿನ ಹುಲಿ ಅಂತ ನಾವು ಯಾವುದೇ ಸಂಶಯಕ್ಕೆ ಆಸ್ಪದ ಇಲ್ಲದ ಹಾಗೆ ನಾವು ಕಂಡುಹಿಡ್ಕೋಬಹುದು. ಅಷ್ಟು ಕೆಲಸ ಆಗಿದೆ ಇದರಲ್ಲಿ. ಅದು ಆ ಪ್ರಮುಖರು ಕರ್ನಾಟಕದವ್ರು ಮಾಡಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ ಅಂತ. ಇದು ಹೀಗೆ. ಆನಂತರ ಈ ಪಕ್ಷಿಗಳನ್ನು ಗಣತಿ ಮಾಡೋದಕ್ಕೆ ಪಾಯಿಂಟ್ ಇದು ಈ ಸೆನ್ಸಸ್ ಅಂತೆಲ್ಲ ಮಾಡ್ತಾರೆ, ಇದೆಲ್ಲ ಇದೆ. ಸೊ ಮುಖ್ಯವಾಗಿ ಇವತ್ತು ನಾನೊಂದು ಪ್ರಶ್ನೆ, ಇವಾಗ ಇಷ್ಟೊತ್ತು ನೆಲದ ಮೇಲೆ ಓಡಾಡುವಂಥ ದೊಡ್ಡ ಸೈಜಿನ ಪ್ರಾಣಿನ ಮಾಡೋದೇ ಇಷ್ಟು ಕಷ್ಟ ಆದಮೇಲೆ ಈ ಬಾನಾಡಿಗಳನ್ನ ಅದು ಹೇಗೆ ಸೆನ್ಸಸ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ಹೇಳಿತ್ತು ಜನಕ್ಕೆ ತುಂಬ. ಈ ಪಾಯಿಂಟ್ ಟ್ರಾನ್ಸಾಕ್ಟ್ ಅಂತೆಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಇದು ಏರಿಯಾ ಗುರ್ತು ಮಾಡಿಬಿಟ್ಟು ಅಲ್ಲೆಲ್ಲ ವಾಲಂಟಿಯರ್ಸ್ ಇದ್ಕೊಂಡು ಅಲ್ಲಿ ಕಾಣಿಸೋದನ್ನೆಲ್ಲ ಬರ್ಕೊಂಡು ಅದೆಲ್ಲ ಮಾಡ್ತಾರೆ. ಆನಂತರ ಇದು ಒಂದು ಗಣಿತ ಆಗುತ್ತೆ, ಅದು ವಿಜ್ಞಾನ ಆಗಿದ್ದು ಗಣಿತ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಏನು ಅಂದ್ಕೊಳ್ತಾರೆ ಅಂದರೆ, ಈ ವನ್ಯಜೀವಿ ಇದು ಒಂಥರ ಕಾಡಲ್ಲಿ ಸ್ವಚ್ಛಂದವಾಗಿ ಸಂತೋಷವಾಗಿ ಇದ್ಬಿಡ್ಬೋದು ಅಂತ ಅಂದ್ಕೊಳ್ತಾರೆ. ಹಾಗೇನೂ ಇಲ್ಲ. ಅದು ಇಟ್ಸ್ ನಾಟ್ ಒಂದು ಪಿಕ್ನಿಕ್ ಥರದ್ದಲ್ಲ ಅದು. ಇಲ್ಲಿ ಕಾಡಿನಲ್ಲಿ ನಾವು ಎಷ್ಟು ಇಲ್ಲೂ ಕಷ್ಟಪಟ್ಟು ನಾವು ಮಾಹಿತಿ ಸಂಗ್ರಹಿಸಬೇಕು. ಇದಾದ ನಂತರ ಇಲ್ಲಿನ ತಪಸ್ಸು ಕಂಪ್ಯೂಟರ್ ಮುಂದಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಅಲ್ಲಿ ಸಾಕಷ್ಟು ಇದು ಅಲ್ಲಿಗೆ ವರ್ಗಾವಣೆ ಆಗುತ್ತೆ. ಸೊ ಅಲ್ಲಿ ಹಾಗೆ ಎಣಿಸ್ತಾರೆ, ಅದು ಒಂದೊಂದು ಏರಿಯಾದಲ್ಲಿ ಬರುವಂಥದ್ದು. ಆಮೇಲೆ ವಾಟರ್ ಫಾಲ್ ಸೆನ್ಸಸ್ ಅಂತ ಮಾಡ್ತಾರೆ, ನೀರಿನ ಹಕ್ಕಿಗಳದ್ದು ಮಾಡ್ತಾರೆ. ಅಲ್ಲೂ ಸಹ ಒಂದು ಇಮ್ಯಾಜಿನರಿ ಚೌಕಗಳನ್ನು, ಆಯುಧಗಳನ್ನು ಗುರುತಿಸ್ಕೊಂಡು ಅಲ್ಲಿ ಎಷ್ಟು ಹಕ್ಕಿಗಳಿದೆ ಅಂತ ಎಣಿಸ್ಕೊಂಡು ಹೀಗೆ ಮಾಡ್ತಾರೆ. ಇದು ನಾವು ಅದೊಂದು ಅಂದಾಜಿನ
ಆದರೆ ಇದು ನಿರಂತರವಾಗಿ ಮಾಡ್ತಾ ಬಂತಿದ್ದಾಗ ಒಂದು ಸ್ಥಿರವಾದಂಥ ಒಂದು ಅಂಶ ಸಿಕ್ಕತ್ತೆ. ಇಷ್ಟಿರ್ಬೋದು, ಇದಕ್ಕಿಂತ ಜಾಸ್ತಿ ಆದರೆ ಅದು ಹೆಚ್ಚಳ, ಇದಕ್ಕಿಂತ ಕಡಿಮೆ ಆದರೆ ಅದು ಕಡಿಮೆ ಆಯಿತು, ಇಳಿಕೆ ಆಯಿತು ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ ಈ ಕಾಡಿನ ನಿರ್ವಹಣೆ ಮಾಡೋರಿಗೆ ಒಂದು ಹಿಡಿತ ಸಿಕ್ಕತ್ತೆ ಅದನ್ನು ಮಾಡೋದಕ್ಕೆ ಅಂತಂದ್ಬಿಟ್ಟು. ಸೊ ಇದು ಈ ಥರದ ಸೆನ್ಸಸ್ಸನ್ನು ನಾನು ಅವರಿಂದ ಕಲಿತೆ. ಜೊತೆಗೆ ಈ ಶಿಕ್ಷಕರಿಗೆ ಇದನ್ನು ಹೇಗೆ ಹೇಳ್ಕೊಡೋದು, ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅಂತ ಕೂಡ. ನೀವು ಎಷ್ಟು ದಿವಸ ಹೋಗಿದ್ರಿ ಈ ವೈಲ್ಡ್ ಲೈಫ್? ಇದು 2-3 ವರ್ಷ ನಾನು ಹೋಗಿದ್ದೆ. ಅದು ಒಂದೊಂದು ಸತಿ ಹೋದಾಗಲೂ 15 ದಿವಸ ಇರುತ್ತದೆ. ನಾವೇ ಖುದ್ದು ಅಲ್ಲಿ ತರಗತಿ ಪಾಠಗಳಿಗಿಂತ ಹೊರಗಡೆ ಮಾಡೋದೇ ಹೆಚ್ಚಿಗೆ ಇರುತ್ತದೆ. ಸೊ 3 ಹೆಚ್ಚು ಕಡಿಮೆ ಒಂದು 36 ಸೆನ್ಸಸ್ ನಾನು ಹೋಗಿ ಬಂದೆ. ಆಮೇಲೆ 3-4 ವರ್ಷ ಕ್ಯಾಮ್ರಾ ಇಟ್ಕೊಂಡಿರ್ತೀರಾ? ಇಲ್ಲ, ನಾವು ಕ್ಯಾಮ್ರಾ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದು ಕ್ಯಾಮ್ರಾ ಟ್ರ್ಯಾಪಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಆ ಸೆನ್ಸಸ್ಗೆ ನಾನು ಹೋಗಿರಲಿಲ್ಲ. ಇದು ನಾನು ಹೋಗಿದ್ದಿದ್ದು ಇದು ಲೈನ್ ಟ್ರಾನ್ಸಾಕ್ಟ್ಗಳಿಗೆ. ಈ ಕ್ಯಾಮ್ರಾದ ಏನಂತಂದರೆ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ, ರಾತ್ರಿ ಫಿಕ್ಸ್ ಮಾಡ್ತಾರೆ, ಬೆಳಗ್ಗೆ ಹೋಗಿ ಅದರೊಳಗಿರೋಂಥ ಇದು ಈ ಡಿಜಿಟಲ್ದು ಇದಿರುತ್ತೆ ಮೆಮೊರಿ ಕಾರ್ಡ್. ಆ ಮೆಮೊರಿ ಕಾರ್ಡ್ ತೊಗೊಂಬಂದು ಡೌನ್ಲೋಡ್ ಮಾಡಿಕೊಂಡು ಮಾಡ್ತಾರೆ. ಬಟ್ ಹಿಂದೆ ಫಿಲಮ್ ಹಾಕೋ ಕಾಲದಲ್ಲೂ ಮಾಡೋದು, ಅದು ಭಾಳ ಸಮಸ್ಯೆ ಇತ್ತು. ಅದರ ಮಾಡಿದ್ದಾರೆ, ಅದನ್ನು ಅಷ್ಟು ಕಷ್ಟಪಟ್ಟಿದ್ದಾರೆ ಆಗ. ಸೊ ಅದು ಒಂಥರದ್ದು. ಇನ್ನೊಂದು ಸೈನ್ಸನ್ನು ಬಳಸ್ಕೊಂಡು ಮಾಡೋವಂಥ ಒಂದು ಮೆಥಡ್ ಇದೆ. ಅಂದರೆ ಉದಾಹರಣೆಗೆ ಇವಾಗ ಅಲ್ಲಿ ರಸ್ತೆನಲ್ಲಿ ಸಗಣಿ ಇದೆ ಅಂತಂದರೆ ಅಲ್ಲಿ ಹಸು ಓಡಾಡಿದೆ ಅಂತ ನಾವು ಅಂದ್ಕೊಳ್ಬೋದು. ಅದೇ ರೀತಿ ಕಾಡಿನಲ್ಲಿ ಇದು ಪ್ರಾಣಿಗಳ ಮಲನ ನೋಡ್ಬಿಟ್ಟು ಅದನ್ನ ಯಾವುದು ಅಂತ ಇದು ಮಾಡಿ ಅದಕ್ಕೆಲ್ಲ ಮೆಥಡ್ಸ್ ಇದೆ. ಅದನ್ನೆಲ್ಲ ನೋಡಿಕೊಂಡು ಕೂಡ ನಾವು ಒಂದು ಅಂದಾಜು ಮಾಡ್ಬೋದು. ಅದೇ ರೀತಿ ಜೆನೆಟಿಕಲಿ ಕೂಡ ನಾವು ಮಾಡ್ಬೋದು, ಒಂದು ಜೀನ್ ಸೆನ್ಸಸ್ ಕೂಡ ಮಾಡ್ಬೋದು. DNA ಬಳಸ್ಕೊಂಡು ಹುಲಿಗಳನ್ನು ನಾವು ಎಣಿಸ್ಬೋದು ಅದನ್ನ. ಸೊ ಇಂಥದ್ರನ್ನೆಲ್ಲ ಅವರು ಪರಿಚಯ ಮಾಡಿದ್ರು, ತುಂಬ ಇದಾಯಿತು. ಇದಾದಮೇಲೆ ಇನ್ನೊಂದು ಸಹಾಯ ನನಗಾಗಿದ್ದು ಅಂತಂದರೆ, ಅವರು MSc ಕೋರ್ಸ್ಗಳನ್ನ ಮಾಡ್ತಾಯಿದ್ರು. ಅದರಲ್ಲಿ NCBS ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್ ಅಂತ ಹೆಬ್ಬಾಳದ ಕೃಷಿ ವಿಜ್ಞಾನ ಕೇಂದ್ರದ ಒಳಗಡೆ ಇದೆ. ಅಲ್ಲಿ ಕೆಲವು ವಿಭಾಗಗಳನ್ನ ನನಗೆ ಇದು ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಅದರಿಂದ ನನಗೇನಾಯಿತು ಅಂತಂದರೆ, ಈ ಸ್ನಾತಕೋತ್ತರ ಮಟ್ಟದಲ್ಲಿ ಈ ವನ್ಯಜೀವಿ ವಿಜ್ಞಾನ ಏನು, ಎತ್ತ, ಹೇಗೆ ಅನ್ನೋದು ಒಂದು ಚಿತ್ರಣ ಸಿಕ್ತು. ಅದು ಆ ನಂತರ ನಾನು ಬರೆಯೋದಕ್ಕೆ ಶುರು ಮಾಡಿದೆ. ನಾನು ಮುಖ್ಯವಾಗಿ ನಾನು ವಿಜ್ಞಾನ ಗಣಿತ ಹೇಳ್ಕೊಡ್ತಾ ಇದ್ದೆ, ಅದ್ರ ಜೊತೆಗೆ ಈ ವನ್ಯಜೀವಿ ವಿಜ್ಞಾನ ಅದು ಇದು ಮಾಡ್ತು. ಆಮೇಲೆ ಬರ್ಡ್ ವಾಚಿಂಗ್ ಸುಮಾರು 1997ರಲ್ಲಿ ಶುರು ಮಾಡಿದ್ದು, ಇದುವರೆಗೂ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಸೊ ಆವಾಗ ಈ ವನ್ಯಜೀವಿ ವಿಜ್ಞಾನದ ಮನಸ್ಸು ಅಲ್ಲಿ ಬಂತು. ನಾವು ಸುಮ್ಮನೆ ಒಂದು ಪಕ್ಷಿ ಗುರ್ತಿಸ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ, ಅದು ಅದಕ್ಕೆ ಬೇಕಾಗಿರೋವಂಥದ್ದೇ ಬೇರೆ, ಅದ್ರ ಸಂರಕ್ಷಣೆನೇ ಬೇರೆ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಯಿತು. ಆಮೇಲೆ ಬರೀತಾನೆ ಹೋದೆ. ನನ್ನ ಶಾಲೆಯಲ್ಲಿ ಏನು ಹೇಳ್ಕೊಡ್ತೀರಾ ನೀವು? ಶಾಲೆ ಸಿಲೆಬಸ್ ಏನಿರುತ್ತೋ ಅದನ್ನೇ, ಅದ್ರ ಜೊತೆಗೆ ಇದನ್ನ ಹೆಚ್ಚುವರಿಯಾಗಿ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಬೇರೆ ಬೇರೆ ಕಡೆಯಿಂದ ಕರೆಯೋದಕ್ಕೆ ಶುರು ಮಾಡಿದ್ರು. ಅನೇಕ ಶಾಲೆಗಳಿಗೆ ಹೋಗಿ ಸ್ಲೈಡ್ ಶೋ ಮಾಡಿದ್ವಿ, ಆಮೇಲೆ ಶಿಬಿರಗಳನ್ನ ಮಾಡಿದ್ವಿ, ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಅದೆಲ್ಲ ಸಾಕಷ್ಟು ಮಾಡಿದೆ. ಸೊ ಅದೆಲ್ಲ ಆಯಿತು. ಸೊ ಹೀಗೆ ನನಗೆ ಆ ಕ್ಷೇತ್ರದ ಪರಿಚಯ ಆಗಿದ್ದು ಹೀಗೆ. ಅಂದರೆ ನವೀನವ್ರೆ, ಈಗ ನೀವು ಹೇಳೋದು ಕೇಳಿದ್ರೆ ನೀವು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದೀರಾ ಅದಕ್ಕೆ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ. ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಈ ಪಕ್ಷಿ ಲೋಕದ ವಿಚಾರ, ಪಕ್ಷಿ ವಿಜ್ಞಾನದ ವಿಚಾರ ಎಷ್ಟು ಜನ ಬರೆದಿದ್ದಾರೆ, ಆ ಸಾಹಿತ್ಯನ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡು ನೀವು ಅದನ್ನೆಲ್ಲ ಗಮನಿಸಿರ್ಬೇಕು ಅಂತ ಕಾಣುತ್ತೆ. ನೀವು ಬರೆದಿದ್ದೀರಾ, ಅದನ್ನೊಂದು ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಮುಂದೆ ಹೋಗಿ. ಆಗಲಿ. ಸೊ ಈಗ ನಾನು ಇದನ್ನೊಂದು ಸಮೀಕ್ಷೆ ಮಾಡಿದೆ, ಅದನ್ನ ಕನ್ನಡದಲ್ಲಿ ಬಂದಿರುವಂತಹ ಈ ವನ್ಯಜೀವಿ ಸಾಹಿತ್ಯ ಅಂತ. ಇದನ್ನ ನಾವು ಸಂಸ್ಕೃತ ಮೂಲದಿಂದ ನಾವು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿಂದ ಸಾಕಷ್ಟು ಸಾಹಿತ್ಯನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದನ್ನ ಅಲ್ಲಿ ಏನಂತಂದ್ರೆ